ಹಾಯ್ ಹಲೋ ಫ್ರೆಂಡ್ಸ್, ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಈ ದಿವಸ ಅನೀಶ್ ತೇಜೇಶ್ವರ್ ಅವರು ನಟಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಪೊಲೀಸ್ ಕ್ವಾರ್ಟರ್ಸ್ 2010ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಅವರ ಎರಡನೇ ಚಿತ್ರ ನಮ್ ಏರಿಯಲ್ ಒಂದಿನ 2010ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಅವರ ಮೂರನೇ ಚಿತ್ರ ಕಾಫಿ ವಿತ್ ಮೈ ವೈಫ್ 2013ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ನಾಲ್ಕನೇ ಚಿತ್ರ ನನ್ನ ಲೈಫಲ್ಲಿ 2014ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಅವರ ಐದನೇ ಚಿತ್ರ ಎಂದೆಂದೂ ನಿನಗಾಗಿ 2014ರಲ್ಲಿ ತೆರೆಕಂಡು ಅದು ಕೂಡ ಅವರೇಜ್ ಆಯಿತು. ಅವರ ಆರನೇ ಚಿತ್ರ ನೀನೇ ಬರೇ ನೀನೆ 2015ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಅವರ ಏಳನೇ ಚಿತ್ರ ಅಕೀರ 2016ರಲ್ಲಿ ತೆರೆಕಂಡು ಹಿಟ್ ಆಯಿತು. ಅವರ ಎಂಟನೇ ಚಿತ್ರ ವಾಸು ನಾನ್ ಪಕ್ಕಾ ಕಮರ್ಷಿಯಲ್, ಇದು 2018ರಲ್ಲಿ ತೆರೆಕಂಡು ಹಿಟ್ ಆಯಿತು. ಅವರ ಒಂಬತ್ತನೇ ಚಿತ್ರ ರಾಮಾರ್ಜುನ 2021ರಲ್ಲಿ ತೆರೆಕಂಡು ಹಿಟ್ ಆಯಿತು. ಅವರ ಹತ್ತನೇ ಚಿತ್ರ ಬೆಂಕಿ 2022ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಅವರ 11ನೇ ಚಿತ್ರ ಮಾಯಾನಗರಿ, ಅದು 2024ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಅವರ 12ನೇ ಚಿತ್ರ ಆರಾಮ್ ಅರವಿಂದ್ ಸ್ವಾಮಿ 2024ರಲ್ಲಿ ತೆರೆಕಂಡು ಅದು ಕೂಡ ಅವರೇಜ್ ಆಯಿತು. ಅವರ 13ನೇ ಚಿತ್ರ ಫಾರೆಸ್ಟ್ 2025ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಅವರ 14ನೇ ಚಿತ್ರ ಮಾಂಜಾ, ಇದು ಅವರ ಅಪ್ಕಮಿಂಗ್ ಮೂವಿ. ಅವರ 15ನೇ ಚಿತ್ರ NRI, ಇದು ಕೂಡ ಅವರ ಅಪ್ಕಮಿಂಗ್ ಮೂವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ಅನೀಶ್ ತೇಜೇಶ್ವರ್ ಅವರು ನಟಿಸಿರ್ತಕ್ಕಂಥ ಚಲನಚಿತ್ರಗಳು. ಇವುಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಮಾಡಿ. ಇದುವರೆಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.